ಸಿಇಸಿಯಿಂದ ಮತ್ತೊಂದು ಮಹಾ ಎಡವಟ್ಟಾಗಿದೆ. ಲೀಕ್ ಆಯ್ತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ? ಇವತ್ತು ನಡೆದ 2ನೇ ದಿನದ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತಾ? ಒಂದು ಬಹಳ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಬಗ್ಗೆ. ಪ್ರಶ್ನೆ ಪತ್ರಿಕೆ ಕ್ಲಾಸ್ ರೂಮ್ ತರುವ ಮೊದಲೇ ಸೀಲ್ ಓಪನ್ ಮಾಡಿ ತಂದಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಪರೀಕ್ಷಾ ಮೇಲ್ವಿಚಾರಕರ ವಿರುದ್ಧ ಅಭ್ಯರ್ಥಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮೈಸೂರು ರಸ್ತೆ ಬಿಬಿಎಂಪಿ ಪಿಯು ಕಾಲೇಜ್ ನಲ್ಲಿ ಈ ರೀತಿಯ ಎಡವಟ್ಟಾಗಿದೆಯಂತೆ. ಅಂದ್ರೆ ಕ್ಲಾಸ್ ರೂಮ್ ತಂದು ಕ್ವೆಶ್ಚನ್ ಪೇಪರ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರಲ್ಲ, ಅದಕ್ಕಿಂತ ಮುಂಚೆಯೇ ಆ ಸೀಲ್ ಓಪನ್ ಆಗಿದೆ. ಮೇ 3ರಂದು ವಿರೋಧದ ನಡುವೆಯೂ ಕೂಡ ಈ ಒಂದು ಎಕ್ಸಾಮ್ ನಡೆದಿತ್ತು. ಇವತ್ತು ಪ್ರಬಂಧಗಳ ಬಗ್ಗೆ ನಡೀತು ಎಕ್ಸಾಮ್. ಇದರಲ್ಲೇನಾದ್ರು ಎಡವಟ್ ಮಾಡ್ಕೊಂಡಿದ್ದಾರ? ಒಳಗಡೆ ಇರುವಂತಹ ಕವರ್ ಮೊದಲೇ ಹರಿದಿತ್ತಂತೆ ಆರೋಪ ಕೇಳಿ ಬರ್ತಾ ಇದೆ. ಕಾಲೇಜಿನ ಪ್ರಾಂಶುಪಾಲರಿಗೆ ಪ್ರಾಥಮಿಕವಾಗಿ ಅಭ್ಯರ್ಥಿಗಳು ಮೊದಲು ದೂರು ಕೊಟ್ಟಿದ್ದಾರೆ. ಈ ಬಗ್ಗೆ ಈಗ ಕೆಪಿಎಸ್ಸಿಗೂ ಪತ್ರವನ್ನ ಬರೆಯೋಕೆ ವಿದ್ಯಾರ್ಥಿಗಳು ನಿರ್ಧಾರ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಜೀವನದಲ್ಲಿ ಇಂಥ ಚಲ್ಲಾಟಗಳು ಯಾಕೆ ಆಡ್ತಾರಪ್ಪ ಇವ್ರುಗಳು? ಯಾವ್ದಕ್ಕೋಸ್ಕರ ಆಡ್ತಾರೋ ಗೊತ್ತಿಲ್ಲ. ಮೊನ್ನೆ ನೋಡಿದ್ರೆ ಬೆಳಗ್ಗೆ ಎಕ್ಸಾಮ್ ಇದೆ, ಮಧ್ಯರಾತ್ರಿವರೆಗೂ ಹಾಲ್ ಟಿಕೆಟ್ ಕೊಟ್ಟಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮವರು ಯಾರು ರೆಕಾರ್ಡ್ ಮಾಡಿದ್ದಾರೆ? ಏನು ಮಾಡಿದ್ದಾರೆ? ಎಕ್ಸಾಮ್ ಸೆಂಟರ್ ಬಂದು ರೆಕಾರ್ಡ್ ಮಾಡಿದ್ದಾರೆ. ಈ ಎಕ್ಸಾಮ್ ಸೆಂಟರ್ ಒಳಗಡೆ ಬಂದು ರೆಕಾರ್ಡ್ ಮಾಡಿದ್ದಾರೆ. ಮೊಬೈಲ್ ಎಕ್ಸಾಮ್ ಹಾಲ್ ಮೊಬೈಲ್ ರೆಕಾರ್ಡ್ ಮಾಡಿದ್ದಾರೆ. ಹೇಳ್ತಿರೋದು ಮೊಬೈಲ್ ಒಳಗಡೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮವರು ಯಾರು ರೆಕಾರ್ಡ್ ಮಾಡಿದ್ದಾರೆ? ಏನು ಮಾಡಿದ್ದಾರೆ? ಎಕ್ಸಾಮ್ ಸೆಂಟರ್ ಓಕೆ, ಎಡವಟ್ಟಿನ ಮೇಲೆ ಎಡವಟ್ಟು ಇವೆಲ್ಲವೂ ಕೂಡ ಪರಿಣಾಮವನ್ನ ಬೀರೋದೆಲ್ಲಿ ವಿದ್ಯಾರ್ಥಿಗಳ ಜೀವನದಲ್ಲಿ, ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಆಟ ಆಡ್ತಾ ಇದ್ದಾರಾ? ಸೀಲ್ ಓಪನ್ 10ನೇ ಕ್ಲಾಸ್ ಎಕ್ಸಾಮ್ ಇಂದೆ ಅಷ್ಟು ಕಟ್ನಿಟ್ಟಾಗಿ ಮಾಡ್ತಾರೆ. ಕ್ಲಾಸ್ ರೂಮಿಗೆ ತಂದು ಸೀಲ್ ಓಪನ್ ಮಾಡ್ತಾರೆ. ಬರೀ ಒಂದು 10th ಎಕ್ಸಾಮ್ ಅಂಥದ್ರಲ್ಲಿ ಇಂಥ ಎಕ್ಸಾಮ್ಗಳ ಪೇಪರ್ ಲೀಕ್ ಆಗುತ್ತೆ ಅಂದ್ರೆ ಕಾರಣ ಯಾರು? ಇದ್ರ ಹಿಂದಿರೋರು ಯಾರು? ಇಷ್ಟೊಂದು ಬೇಜವಾಬ್ದಾರಿತನವ ಉತ್ತರವನ್ನ ಕೊಡಬೇಕು. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಶಮಿ ಶೆಟ್ಟಿ ನೀಡ್ತಾರೆ. ಶಮಿ ಶೆಟ್ಟಿ, ಇದೆಲ್ಲವೂ ಏನು ವಿದ್ಯಾರ್ಥಿಗಳ ಜೀವನದಲ್ಲಿ ಇಷ್ಟೊಂದು ಚಲ್ಲಾಟ ಆಡ್ತಾ ಇದ್ರಲ್ಲ, ಕುಮ್ಮಕ್ ಕೊಡ್ತಾ ಇರೋದು ಯಾರು? ಒಂದು ಪ್ರಶ್ನೆ. ಮೊನ್ನೆ ನೋಡಿದ್ರೆ ಬೆಳಗ್ಗೆ ಇದ್ರೆ ಎಕ್ಸಾಮ್ ಇದೆ, ಮಧ್ಯರಾತ್ರಿವರೆಗೂ ಹಾಲ್ ಟಿಕೆಟ್ ಕೊಟ್ಟಿಲ್ಲ. ಈಗ ನೋಡಿದ್ರೆ ಇಂಥ ಹೇಳ್ಬಿಟ್ಟು ಕಾರಣ ಯಾರು? ಎಸ್ ವಿದ್ಯಾ, ನೀವು ಹೇಳಿದಾಗೇನೆ KS ಎಕ್ಸಾಮ್ ವಿಚಾರದಲ್ಲಿ ಪದೇ ಪದೇ KS ಆಯೋಗ ಈಗಾಗಲೇ ಸಾಕಷ್ಟು ಎಡವಟ್ಟುಗಳನ್ನು ಮಾಡಿತ್ತು. ಈ ಹಿಂದೆ ಈ KS ಆಫೀಸರ್ಸ್ಗಳ ಎಡವಟ್ಟಿನ ಕಾರಣದಿಂದಾಗಿನೇ ಏಪ್ರಿಲ್ ಮಾರ್ಚ್ನಲ್ಲಿ ನಡೆಯಬೇಕಾದಂತಹ ಎಕ್ಸಾಮ್ಸು ಮೇನಲ್ಲಿ ಆರಂಭವಾಯಿತು. ಮೊನ್ನೆ ಅರ್ಹತಾ ಪರೀಕ್ಷೆ ಮುಗಿದ ನಂತರ ಇವತ್ತು ಪ್ರಬಂಧ ಪರೀಕ್ಷೆ ಇತ್ತು. 2 ಪ್ರಶ್ನೆಗಳನ್ನೊಳಗೊಂಡ ಪ್ರಶ್ನೆ ಪತ್ರಿಕೆ ಆದರೂ ಕೂಡ ಆ ವಿಚಾರದಲ್ಲೂ ಕೂಡ KS ಒಂದು ರೀತಿಯಲ್ಲಿ ನಿರ್ಲಕ್ಷ್ಯ ತೋರಿಸಿರುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಅಂತಂದ್ರೆ ಈ ಮೊದಲು ಸೀಲ್ ಓಪನ್ ಮಾಡಬಾರ್ದು, ಎಕ್ಸಾಮ್ ಹಾಲ್ನಲ್ಲೇ ತಂದು ಮೇಲ್ವಿಚಾರಕರ ಮೂಲಕ ವಿದ್ಯಾರ್ಥಿಗಳ ಮುಂದೆಯೇ ಸೀಲ್ ಓಪನ್ ಮಾಡಬೇಕು ಅನ್ನುವಂತಹ ಏನು ನಿಯಮಗಳಿತ್ತು. ಆದರೂ ಕೂಡ ಈ ಸೀಲ್ ಈಗಾಗಲೇ ಮೊದಲೇ ಓಪನ್ ಆಗಿತ್ತು ಅನ್ನುವಂತಹ ಆರೋಪವನ್ನ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ 3-4 ಸೀಲ್ಗಳು ಒಳಗೊಂಡಿರುವಂತಹ ಪ್ರಶ್ನೆ ಪತ್ರಿಕೆ ಕೇವಲ ಒಂದು ಕವರ್ನಲ್ಲಿ ಮಾತ್ರ ಕವರ್ ಮಾಡ್ಕೊಂಡ್ಬಂದು ಪ್ರಶ್ನೆ ಪತ್ರಿಕೆಯನ್ನ ನೀಡುವಂತಹ ಕೆಲಸ ಮೇಲ್ವಿಚಾರಕರು ಮಾಡಿರುವಂಥದ್ದು. ಈ ಬಗ್ಗೆ ಅಭ್ಯರ್ಥಿಗಳು ಪ್ರಶ್ನಿಸಿದಾಗ ಅಥವಾ ಶಾಲೆಯ ಪ್ರಿನ್ಸಿಪಾಲರಿಗೆ ಕಂಪ್ಲೇಂಟ್ ಕೂಡ ಮಾಡಿದಾಗ ಯಾವುದೇ ರೀತಿಯಾದಂತಹ ನಿಯಮಗಳನ್ನು ಮುರಿದಿಲ್ಲ ನಾವು ಅನ್ನುವಂತಹ ಒಂದು ನಿರ್ಲಕ್ಷ್ಯವನ್ನ ತೋರಿಸಿರುವಂಥದ್ದು. ಆ ಕಾರಣಕ್ಕಾಗಿ KS ಅಭ್ಯರ್ಥಿಗಳು KPSC ಎಕ್ಸಾಮ್ ವಿಚಾರದಲ್ಲಿ ಪದೇ ಪದೇ ಈ ರೀತಿಯಾದಂತಹ ಎಡವಟ್ಟು ಯಾಕೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನ ಮುಂದಿಡ್ತಾ ಇರುವಂಥದ್ದು. ಓಕೆ, ಧನ್ಯವಾದ ಡೀಟೇಲ್ಸ್ಗೆ. ಎಕ್ಸಾಮ್ ಸೆಂಟರ್ ಒಳಗಡೆ ಬಂದು ರೆಕಾರ್ಡ್ ಮಾಡಿದ್ದಾರೆ. ಮೊಬೈಲ್ ಎಕ್ಸಾಮ್ ಹಾಲ್ ಮೊಬೈಲ್ ರೆಕಾರ್ಡ್ ಮಾಡಿದ್ದಾರೆ. ಹೇಳ್ತಿರೋದು ಮೊಬೈಲ್ ಒಳಗಡೆ
ಸ್ಟೇಟ್ಮೆಂಟ್ ಎಲ್ಲ ಮಾಡಕ್ ಬಂದಿರೋದು. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮವ್ರು ಯಾರು ರೆಕಾರ್ಡ್ ಮಾಡಿದ್ದಾರೆ? ಏನ್ ಬಂದಿದ್ದಾರೆ? ಎಕ್ಸಾಮ್ ಸೆಂಟರ್ ಬಂದು ರೆಕಾರ್ಡ್ ಮಾಡಿದ್ದಾರೆ. ಎಕ್ಸಾಮ್ ಸೆಂಟರ್ ಒಳಗಡೆ ಬಂದು ರೆಕಾರ್ಡ್ ಮಾಡಿದ್ದಾರೆ. ಎಕ್ಸಾಮ್ ಹಾಲ್ ರೆಕಾರ್ಡ್ ಮಾಡಿದ್ದಾರೆ. ಹೇಳ್ತಿರೋದು ಮೊಬೈಲ್ ಒಳಗಡೆ ಸ್ಟೇಟ್ಮೆಂಟ್ ಎಲ್ಲ ಮಾಡಕ್ ಬಂದಿರೋದು.